Friends, welcome back to our YouTube channel. ಫ್ರೆಂಡ್ಸ್, ಇವತ್ತು ನಾವು ರಾಮೋಜಿ ಫಿಲ್ಮ್ ಸಿಟಿನ ವಿಸಿಟ್ ಮಾಡ್ತಾ ಇದ್ದೀವಿ. ಈ ರಾಮೋಜಿ ಫಿಲ್ಮ್ ಸಿಟಿ ಅನ್ನೋದು ತುಂಬಾ ವಾಸ್ಟ್ ಏರಿಯಾ. ಇದು ಪ್ರಪಂಚದಲ್ಲಿ ಅತ್ಯಂತ ವಿಸ್ತಾರವಾದ ಫಿಲ್ಮ್ ಸಿಟಿ ಅಂತ ಹೆಸರುವಾಸಿಯಾಗಿದೆ. ಇದು ಒಟ್ಟು 1666 ಎಕರೆ ಜಾಗದಲ್ಲಿ ರೂಪುಗೊಂಡಿದೆ. ಇದನ್ನ 1996ರಲ್ಲಿ ಮೀಡಿಯಾ ಟೈಕೂನ್ ಅಂತಾನೆ ಹೆಸರುವಾಸಿಯಾಗಿರುವ ರಾಮೋಜಿ ರಾವ್ ಅವರು ಕಟ್ಟಿಸಿರುವುದು. ಇದನ್ನ ಪ್ರಾರಂಭ ಮಾಡ್ಲಿಕ್ಕಿಂತ ಮೊದಲು ಇದು ಬರೀ ಕಾಡು ಮತ್ತು ಬೆಟ್ಟ ಗುಡ್ಡಗಳಿಂದ ತುಂಬಿದಂತ ಜಾಗ ಆಗಿತ್ತು. ಇದು ಹೈದರಾಬಾದ್ ಸೆಂಟ್ರಲ್ ಪ್ಲೇಸ್ ಇಂದ ಸುಮಾರು 25-30 ಕಿಲೋಮೀಟರ್ ದೂರದಲ್ಲಿದೆ. ಈಗ ನಾವು ರಾಮೋಜಿ ಫಿಲ್ಮ್ ಸಿಟಿನ ವಿಸಿಟ್ ಮಾಡೋಕೆ ಸ್ಟುಡಿಯೋ ಟೂರ್ ಅಂತ ಒಂದು ಪ್ಯಾಕೇಜ್ ಕೊಡ್ತಾರೆ. ಇದರಲ್ಲಿ AC ಬಸ್ಸಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಒಳ್ಳೆ ಲಂಚನ್ನು ಸಹ ಬಫೆ ಲಂಚನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ಪ್ರತಿ ಟಿಕೆಟ್ಗೆ 2500 ಪ್ಲಸ್ GST ಒಟ್ಟು 3000 ರೂಪಾಯಿ ಚೇಂಜ್ ಆಗುತ್ತೆ. ಈ ರಾಮೋಜಿ ಫಿಲ್ಮ್ ಸಿಟಿ ಅನ್ನೋದು ತುಂಬಾ ವ್ಯಾಸ್ಟ್ ಏರಿಯಾ ಆಗಿರೋದ್ರಿಂದ ಇದನ್ನ ಪೂರ್ತಿಯಾಗಿ ಒಂದೇ ವಿಡಿಯೋದಲ್ಲಿ ತೋರಿಸೋದು ಕಷ್ಟ ಆಗುತ್ತೆ. ಆದ್ರಿಂದ ನಾವು ಮೊದಲಿಗೆ ಮ್ಯೂಸಿಕ್ ಶೋ ಮತ್ತೆ ಸ್ಟಂಟ್ ಶೋ ನೋಡೋಕ್ಕೆ ಇಲ್ಲಿ ಬಂದಿದ್ದೀವಿ. No show today? No. ಆ್ಯಕ್ಚುಲ್ ಆಗಿ ಮೊದಲಿಗೆ ಮ್ಯೂಸಿಕ್ ಶೋ ನೋಡೋಕ್ಕಂತ ರೆಡಿ ಆಗಿದ್ವಿ. ಬಟ್ ಮ್ಯೂಸಿಕ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ. ಅದರಿಂದ ನಮ್ಮ ಗೈಡ್ ಬಂದುಬಿಟ್ಟು ಮುಂದೆ ನೆಕ್ಸ್ಟು ಸ್ಟಂಟ್ ಶೋ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದರು. ಪ್ರತಿಯೊಂದು ಬಸ್ಸಲ್ಲೂ ಅಂದರೆ ಒಂದೊಂದು ಟೀಮ್ಗೆ ಒಂದೊಂದು ಕಲರ್ ಕೊಟ್ಟಿರ್ತಾರೆ. ಸೊ ಗ್ರೀನು, ರೆಡ್ಡು ಆ ಥರ ಬೇರೆ ಬೇರೆ ಕಲರ್ ಕೊಟ್ಬಿಟ್ಟು ಅವ್ರದ್ದು ಸ್ಟಿಕ್ಕರ್ನ ನಮ್ಮ ಶರ್ಟ್ಗೆ ಅಂಟಿಸಿರ್ತಾರೆ. ಸೊ ಒಂದು ಟೀಮ್ ಹೆಸರು ಕೊಟ್ಟಿರ್ತಾರೆ. ಆ ಪ್ರಕಾರ ಒಬ್ಬರು ಗೈಡ್ ಇರ್ತಾರೆ. ಆ ಗೈಡು ನಮಗೆ ಗೈಡ್ ಮಾಡಿಕೊಂಡು ಎಲ್ಲೆಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತೆಲ್ಲ ತಿಳಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಈಗ ನಾವು ಸ್ಟಂಟ್ ಶೋಗೆ ಬಂದಿದ್ದೀವಿ. ಇದು ವೈಲ್ಡ್ ವೆಸ್ಟ್ ಸ್ಟಂಟ್ ಶೋ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಸೌಂಡ್ ಎಫೆಕ್ಟ್ಸ್ ಎಲ್ಲ ತುಂಬ ಒಂಥರ ರೋಮಾಂಚನ ಆಗೋ ಥರ ಇದೆ. ಅಷ್ಟು ಚೆನ್ನಾಗಿ ಸ್ಟಂಟ್ಸು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಸೊ ಒಂದು ರಾಬರಿ ಕೇಸ್ದು ಅವ್ರನ್ನ ಹಿಡಿಯೋದು, ಫೈಟ್ ಮಾಡೋದು, ಆ ಫೈಟ್ಗೆ ಸೌಂಡ್ ಎಫೆಕ್ಟ್ಸು, ಬುಲೆಟ್ಸಿಂದ ಫೈರ್ ಬರೋದು, ಪ್ರತಿಯೊಂದನ್ನು ತುಂಬ ನ್ಯಾಚುರಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಈ ಸ್ಟಂಟ್ ಶೋ ಯಾವ ರೀತಿ ಇದೆ ಅಂತ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇರೆ ಪ್ಲೇಸ್ಗಳ ಒಂದು ಮಾಹಿತಿಯನ್ನು ಕೊಡ್ತೀನಿ.
ತುಂಬಾ ಕ್ಯೂರಿಯಸ್ ಆಗಿತ್ತು ಈ ಸ್ಟಂಟ್ ಶೋ ಅಂತೂ. ಇನ್ನೂ ಟೈಮ್ ಇನ್ನೂ ಇದ್ದರೆ ನೋಡೋಣ ಅಂತ ಅನಿಸ್ತಾ ಇತ್ತು. ಬಟ್ ನಮಗೆ ಶೋ ಮುಗೀತು. ಅದ ನಂತರ ನಾವು ನೆಕ್ಸ್ಟು ಡ್ಯಾನ್ಸ್ ಶೋಗೆ ಹೋದ್ವಿ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.